ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ದು ಪಾರ್ಟ್ 2 ನೋಡೋಣಂತೆ. ಪಾರ್ಟ್ 1 ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಪಾರ್ಟ್ 1 ವಿಡಿಯೋ ನೋಡಿಬಿಟ್ಟು ಈ ವಿಡಿಯೋನ ನೋಡಿ. ಪಾರ್ಟ್ 1ನಲ್ಲಿ ವಿ ಲರ್ನ್ಡ್ ವಾಟ್ ಇಸ್ ಎಲೆಕ್ಟ್ರಿಕ್ ಕರೆಂಟ್, ವಿ ಲರ್ನ್ಡ್ ವಾಟ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಒಂದು ಎಕ್ಸಾಂಪಲನ್ನು ಉಪಯೋಗಿಸ್ಬಿಟ್ಟು ವಿ ಈವನ್ ಲರ್ನ್ಡ್ ವಾಟ್ ಇಸ್ ಓಮ್ಸ್ ಲಾ, ದಟ್ ಇಸ್ ವಿ ಡಿರೈವ್ಡ್ ಓಮ್ಸ್ ಲಾ. ಹಾಗೆ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅನ್ನೋದನ್ನು ನೋಡಿದ್ವಿ. ಆರ್ ಈಸ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಇಸ್ ಅಪೋಸಿಷನ್ ಫೋರ್ಸ್ ಎಕ್ಸರ್ಟೆಡ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಓನ್ಲಿ ರೆಸಿಸ್ಟರ್ಸ್ ಅಷ್ಟೇ ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪಾಗತ್ತೆ. ಈವನ್ ಕಂಡಕ್ಟರ್ಸ್, ದಟ್ ಈಸ್ ಕರೆಂಟ್ ಕ್ಯಾರಿಯಿಂಗ್ ವಯರ್ಸ್ ಕೂಡ ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ. ಸೊ ಆನ್ ವಾಟ್ ಬೇಸಿಸ್ ದೇ ಆರ್ ಡಿಪೆಂಡೆಂಟ್ ಆನ್, ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಅದನ್ನು ಡಿಪೆಂಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾಯಿತು ಅಂದರೆ ಈ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣಂತೆ. ನಮ್ಮ ಹತ್ರ ಇದೊಂದು ವಾಟರ್ ಟ್ಯಾಂಕ್ ಇದೆ, ಇದನ್ನು ನಾವು ನೀರಿಂದ ತುಂಬಿಸ್ಬೇಕು. ಸೊ ಇದನ್ನು ತುಂಬಿಸ್ಲಿಕ್ಕೆ ಐ ಹ್ಯಾವ್ 2 ಪೈಪ್ಸ್. ಎರಡರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ ಸೇಮ್ ಇದೆ, ಆದರೆ ಲೆಂತು ಒಂದು ಸಣ್ಣದಿದೆ, ಒಂದು ದೊಡ್ಡದಿದೆ. ಓಕೆ, ಸೊ ನಾನು ಸಣ್ಣ ಲೆಂತ್ ಇರುವಂತಹ ಪೈಪನ್ನು ತಗೊಂಡು ವಾಟರ್ ಟ್ಯಾಂಕನ್ನು ತುಂಬಿದಾಗ ಇಟ್ ವಿಲ್ ಫಿಲ್ ವೆರಿ ಫಾಸ್ಟ್ ವಿತ್ ಲೆಸ್ ವೇಸ್ಟೇಜ್. ಅದರಿಂದ ನನಗೇನು ಅರ್ಥ ಆಗುತ್ತೆ ಅಂದರೆ ಆಪೋಸಿಷನ್ ಫೋರ್ಸ್ ಟು ಫಿಲ್ ದ ವಾಟರ್ ಟ್ಯಾಂಕ್ ಈಸ್ ಲೆಸ್ ಅಂತ ಅರ್ಥ ಆಯಿತು. ಸೊ ಲೆಂತ್ ಕಡಿಮೆ ಇದ್ದಾಗ ಆಪೋಸಿಷನ್ ಫೋರ್ಸ್, ದಟ್ ಈಸ್ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ ನನಗೆ ಇದರಿಂದ ಗೊತ್ತಾಗುತ್ತೆ. ಸೊ ಅದೇ ವಾಟರ್ ಟ್ಯಾಂಕನ್ನು ತುಂಬಕ್ಕೆ ನಾನು ದೊಡ್ಡ ಪೈಪನ್ನು ಉಪಯೋಗಿಸಿದಾಗ ಇಟ್ ಟೇಕ್ಸ್ ಮೋರ್ ಟೈಮ್ ವಿತ್ ಮೋರ್ ವೇಸ್ಟೇಜ್ ಆಫ್ ವಾಟರ್. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ವೆನ್ ದ ಲೆಂತ್ ಈಸ್ ಲಾಂಗರ್, ಅಂದರೆ ದೊಡ್ಡ ಲೆಂತು ಹೆಚ್ಚಿತ್ತು ಅಂದರೆ ವೇಸ್ಟೇಜ್, ದಟ್ ಈಸ್ ಆಪೋಸಿಷನ್ ಫೋರ್ಸ್ ಕೂಡ ಹೆಚ್ಚಿರುತ್ತೆ. ಆಪೋಸಿಷನ್ ಫೋರ್ಸ್ ಅಂದರೆ ರೆಸಿಸ್ಟೆನ್ಸ್ ಅನ್ನೋದು ಗೊತ್ತು. ಸೊ ಲೆಂತ್ ಇನ್ಕ್ರೀಸ್ ಆದಾಗ ಆಪೋಸಿಷನ್ ಫೋರ್ಸ್ ಆಲ್ಸೋ ಇನ್ಕ್ರೀಸಸ್ ಅನ್ನೋದು ನಮಗೆ ಗೊತ್ತು. ಇದೇ ರೀತಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸಲ್ಲಿ ಕೂಡ ಇರುತ್ತೆ. ಸೊ ವೆನ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, resistance offered by the conductor also increases. When the length of the conductor decreases, resistance offered by the conductor also decreases. ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂತಂದರೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ಬೋದು. ಏಕೆಂದರೆ ಲೆಂತ್ ಹೆಚ್ಚಾದರೆ ರೆಸಿಸ್ಟೆನ್ಸ್ ಹೆಚ್ಚಾಗುತ್ತೆ, ಲೆಂತ್ ಕಡಿಮೆ ಆದರೆ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಸೊ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದರಿಂದ ವಿ ವಿಲ್ ರೈಟ್ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಆ್ಯಂಡ್ ಕಾಲ್ ದಟ್ ಆಸ್ ಫಸ್ಟ್ ಇಕ್ವೇಷನ್. ನೆಕ್ಸ್ಟು ಅದೇ ವಾಟರ್ ಟ್ಯಾಂಕನ್ನು ತುಂಬಲಿಕ್ಕೆ ಐ ವಿಲ್ ಯೂಸ್ 2 ಡಿಫ್ರೆಂಟ್ ಪೈಪ್ಸ್ ಹ್ಯಾವಿಂಗ್ ಸೇಮ್ ಲೆಂತ್. ಆದರೆ ಇದರ ಇವಾಗ ಕ್ರಾಸ್ ಸೆಕ್ಷನಲ್ ಏರಿಯಾ ಚೇಂಜ್ ಇದೆ. ಒಂದು ಸಣ್ಣದು ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆ, ಇನ್ನೊಂದು ದೊಡ್ಡ ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆ. ಸಣ್ಣ ಕ್ರಾಸ್ ಸೆಕ್ಷನಲ್ ಏರಿಯಾ ಇರುವಂತಹ ಪೈಪನ್ನು ಯೂಸ್ ಮಾಡಿ ನಾನು ಟ್ಯಾಂಕ್ ತುಂಬಾಗ ಇಟ್ ಟೇಕ್ಸ್ ಮೋರ್ ಟೈಮ್ ತೊಗೊಳ್ತು ಅಂತಂದರೆ ಅಪೋಸಿಷನ್ ಫೋರ್ಸ್ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಅಪೋಸಿಷನ್ ಫೋರ್ಸ್ ಇಸ್ ರೆಸಿಸ್ಟೆನ್ಸ್. ಸೊ ಕ್ರಾಸ್ ಸೆಕ್ಷನಲ್ ಏರಿಯಾ ಚಿಕ್ಕದಿತ್ತು ಅಂದರೆ ಅಪೋಸಿಷನ್ ಫೋರ್ಸ್, ದಟ್ ಇಸ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ನಾನು ಅದೇ ಟ್ಯಾಂಕನ್ನು ದೊಡ್ಡ ಪೈಪ್ ಉಪಯೋಗಿಸಿ, ದೊಡ್ಡ ಕ್ರಾಸ್ ಸೆಕ್ಷನಲ್ ಏರಿಯಾ ಇರುವಂತಹ ಪೈಪನ್ನು ಉಪಯೋಗಿಸಿ ತುಂಬಿಸಿದಾಗ ಇಟ್ ಫಿಲ್ಸ್ ವೆರಿ ಕ್ವಿಕ್ಲಿ. ಅಂದರೆ ರೆಸಿಸ್ಟೆನ್ಸ್ ಆಫರ್ಡ್, ದಟ್ ಈಸ್ ಅಪೋಸಿಷನ್ ಫೋರ್ಸ್ ಆಫರ್ಡ್ ಈಸ್ ಲೆಸ್ ಅನ್ನೋದು ನಾವು ಇದರಿಂದ ಅರ್ಥ ಮಾಡ್ಕೊತೀವಿ. ಸೊ ಇವೆರಡರ ಎಕ್ಸಾಂಪಲಿಂದ ವಾಟ್ ಐ ಕ್ಯಾನ್ ಸೇ ಈಸ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕಡಿಮೆ ಇತ್ತು ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಇತ್ತು ಅಂದರೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದ್ಯಾಟ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್. ಯಾಕೆಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಹೆಚ್ಚಾಯಿತು ಅಂದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ರೆಸಿಸ್ಟೆನ್ಸ್ ಹೆಚ್ಚಾಯಿತು ಅಂದರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಕಡಿಮೆ ಆಗುತ್ತೆ. ಸೊ ದೇ ಆರ್ ಇನ್ವರ್ಸ್ಲಿ ರಿಲೇಷನ್. ಸೊ ಐ ವಿಲ್ ರೈಟ್ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆ್ಯಂಡ್ ಐ ಕಾಲ್ ಇಟ್ ಆಸ್ ಸೆಕೆಂಡ್ ಇಕ್ವೇಷನ್. ವೆನ್ ಐ ಕಂಬೈನ್ ಬೋತ್ ದ ಇಕ್ವೇಷನ್ ಐ ವಿಲ್ ಗೆಟ್ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಏರಿಯಾ. ಟು ರಿಮೂವ್ ದಿಸ್, ಟು ಸಬ್ಸ್ಟಿಟ್ಯೂಟ್ ದಿಸ್ ಪ್ರಪೋರ್ಷನಾಲಿಟಿ ಸೈನ್ ವಿತ್ ಎನ್ ಈಕ್ವಲ್ ಟು ಸೈನ್, ನಾನು ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ದಟ್ ಕಾನ್ಸ್ಟೆಂಟ್ ಈಸ್ ರೋ ಅಂದರೆ ರೆಸಿಸ್ಟಿವಿಟಿ. ಸೊ ವಾಟ್ ಈಸ್ ದಿಸ್ ರೆಸಿಸ್ಟಿವಿಟಿ? ರೆಸಿಸ್ಟಿವಿಟಿ ಅನ್ನೋದು ಒಂದು ಮೆಟೀರಿಯಲ್ ಪ್ರಾಪರ್ಟಿ. ರೆಸಿಸ್ಟಿವಿಟಿ ಏನಾಗುತ್ತೆ, ಅದು ಮಟೀರಿಯಲಿಂದ ಮಟೀರಿಯಲ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ವಿ ಕ್ಯಾನ್ ಡಿಫೈನ್ ರೆಸಿಸ್ಟಿವಿಟಿ ಆ್ಯಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಕಂಡಕ್ಟರ್ ಹ್ಯಾವಿಂಗ್ ಯೂನಿಟ್ ಲೆಂತ್
ಆ್ಯಂಡ್ ಯೂನಿಟ್ ಕ್ರಾಸ್ ಸೆಕ್ಷನಲ್ ಏರಿಯಾ. ರೆಸಿಸ್ಟಿವಿಟಿದು SI ಯೂನಿಟ್ ಓಮ್ ಮೀಟರ್ ಆಗಿರುತ್ತೆ. ಓಕೆ, ಕಾಂಬಿನೇಷನ್ಸ್ ಆಫ್ ರೆಸಿಸ್ಟರ್ಸ್ ಅಂದರೆ ರೆಸಿಸ್ಟರ್ಸ್ನ ನಮಗೆ ಬೇಕಾಗಿರುವಂತಹ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ವಿ ಕ್ಯಾನ್ ಈದರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಟೋಟಲ್ ರೆಸಿಸ್ಟೆನ್ಸ್. ಸೊ ಆ ಥರ ಮಾಡ್ಕೊಳ್ಳುವಾಗ ಐ ಹ್ಯಾವ್ 2 ಟೈಪ್ಸ್ ಆಫ್ ಕಾಂಬಿನೇಷನ್ಸ್. ಫಸ್ಟ್ ಕಾಂಬಿನೇಷನ್ ಇಸ್ ಸಿರೀಸ್ ಕನೆಕ್ಷನ್, ಸೆಕೆಂಡ್ ಟೈಪ್ ಆಫ್ ಕನೆಕ್ಷನ್ ಇಸ್ ಪ್ಯಾರಲಲ್ ಕನೆಕ್ಷನ್. ಸೊ ಸಿರೀಸ್ ಕನೆಕ್ಷನ್ ಅಂದರೆ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಫ್ರಮ್ ಎಂಡ್ ಟು ಎಂಡ್. ಸೊ ಎಂಡ್ ಟು ಎಂಡ್ ಕನೆಕ್ಷನ್ ನಮಗೆ ಕಾಣಿಸ್ತು ಅಂದರೆ ವಿ ಕಾಲ್ ಇಟ್ ಆಸ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಅದೇ ರೀತಿ if all the positive terminals of the resistors are connected to positive terminal of the battery and all the negative side of the resistors are connected to negative terminal of the battery, ಅಂದರೆ ಎಲ್ಲದು ಒಂದೇ ಟರ್ಮಿನಲ್ಗೆ ಕನೆಕ್ಟ್ ಆಗಿತ್ತು ಅಂತಂದರೆ ಇಫ್ ದೇ ಆರ್ ಕನೆಕ್ಟೆಡ್ ಬಿಟ್ವೀನ್ ದ ಸೇಮ್ ಪಾಯಿಂಟ್ಸ್ ಅಂದರೆ ನಾವು ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಕರಿತೀವಿ. ಸೊ ಇದು ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ ನಾವು ಐಲ್ ಕನ್ಸಿಡರ್ 3 ರೆಸಿಸ್ಟರ್ಸ್ R1, R2 ಆ್ಯಂಡ್ R3 ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್. ಈ ಸರ್ಕ್ಯೂಟ್ ಒಳಗಡೆ I ಅನ್ನೋ ಕರೆಂಟು ಫ್ಲೋ ಆಗ್ತಾ ಇದೆ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ R1 ಈಸ್ V1 ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ R2 ಈಸ್ V2, R3 ಈಸ್ V3. ಸೊ R1, R2 ಆ್ಯಂಡ್ R3 ಕಂಬೈನ್ ಆಗಿ ಎಷ್ಟು ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ ಅಷ್ಟೇ ಈಕ್ವಿವ್ಯಾಲೆಂಟ್ ಇರುವಂತಹ ರೆಸಿಸ್ಟೆನ್ಸ್ RS ಅನ್ನು ತೊಗೊತೀನಿ. ಅದರಲ್ಲೂ ಕೂಡ ಸೇಮ್ I ಅನ್ನೋ ಕರೆಂಟನ್ನು ಫ್ಲೋ ಮಾಡಿದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ RS ವಿಲ್ ಗೆಟ್ V. ಸೊ ಈ ಚಿತ್ರ ನೋಡಿದಾಗ ಐ ಕ್ಯಾನ್ ಸೇ ದ್ಯಾಟ್ V1 + V2 + V3 = V ಅನ್ನೋದು ನನಗೆ ಇದರಿಂದ ಅರ್ಥ ಆಗುತ್ತೆ. ಸೊ ಪ್ರತಿಯೊಂದು ರೆಸಿಸ್ಟರ್ಸ್ಗೂ ನಾನು ಓಮ್ಸ್ ಲಾ ಅಪ್ಲೈ ಮಾಡಿದಾಗ ದಟ್ ಇಸ್ V = I × R ಅನ್ನೋದನ್ನು ಅಪ್ಲೈ ಮಾಡಿದಾಗ V1 ಬಿಕಮ್ I1 × R1. ಅದೇ ರೀತಿ V2 is I R2, V3 is I R3 ಆ್ಯಂಡ್ V is I RS. ಎಲ್ಲದರಲ್ಲೂ I ಕಾಮನ್ ಇರೋದ್ರಿಂದ I ಕಾಮನ್ ಹೊರಗಡೆ ತೆಗೆದ್ಬಿಟ್ಟು ಐಲ್ ರೈಟ್ I × R1 + R2 + R3 = I RS. ಈಕ್ವಲ್ ಟು ಇನ್ ಬೋತ್ ಸೈಡ್ಸ್ I ಇರೋದ್ರಿಂದ ಕ್ಯಾನ್ಸಲ್ ಆಗಿ R1 + R2 + R3 = RS ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಐ ಕ್ಯಾನ್ ಸೇ ದ್ಯಾಟ್ the equivalent resistance of the resistors in series is RS = R1 + R2 + R3. ಇದೇ ರೀತಿ ಪ್ಯಾರಲಲ್ ಕನೆಕ್ಷನ್ಗೆ ತಗೊಂಡಾಗ ದ ಕರೆಂಟ್ I that is flowing through the resistors flowing in the circuit ಪ್ರತಿಯೊಂದು ರೆಸಿಸ್ಟರ್ಸ್ಗೆ ಹೋಗಬೇಕಾದ್ರೆ ಇಟ್ ಸ್ಪ್ಲಿಟ್ಸ್ ಇಂಟು I1, I2 ಆ್ಯಂಡ್ I3. ಕರೆಂಟ್ I1, I2 ಆ್ಯಂಡ್ I3 ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ನಾನು R1, R2 ಆ್ಯಂಡ್ R3 ಕಂಬೈನ್ ಆಗಿ ಎಷ್ಟು ರೆಸಿಸ್ಟೆನ್ಸ್ ಆಫರ್ ಮಾಡ್ತದೋ ಅಷ್ಟೇ ರೆಸಿಸ್ಟೆನ್ಸ್ ಆಫರ್ ಮಾಡ್ತಿರುವಂಥ ಇನ್ನೊಂದು RP ಅಂತ ರೆಸಿಸ್ಟೆನ್ಸ್ ತೊಗೊಂಡೆ ಅಂತಂದರೆ ದಿಸ್ ವಿಲ್ ಬಿ ಮೈ ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್. ಸೊ ನಾವು ಮೇಲಿನ ಚಿತ್ರ ನೋಡಿಕೊಂಡು ಏನು ಅರ್ಥ ಮಾಡ್ಕೋಬೋದು ಅಂತಂದರೆ ವಿ ಕ್ಯಾನ್ ಸೇ ದ್ಯಾಟ್ I1 + I2 + I3 = I ಅನ್ನೋದನ್ನು ನಾವು ಇದರಿಂದ ನೋಡಿ ಅರ್ಥ ಮಾಡ್ಕೋಬೋದು. ಪ್ರತಿಯೊಂದು ರೆಸಿಸ್ಟರ್ಸಿಗೂ ನಾವು ಓಮ್ಸ್ ಲಾ ಅಪ್ಲೈ ಮಾಡಿದಾಗ ಐ ವಿಲ್ ಗೆಟ್ I = V/R. ಅಂದರೆ I1 ಬಿಕಮ್ಸ್ V/R1, I2 is V/R2, I3 is V/R3 ಆ್ಯಂಡ್ I is V/RP. ಮೂರರೊಳಗೂ V ಪೊಟೆನ್ಷಿಯಲ್ ಡಿಫರೆನ್ಸ್ ಕಾಮನ್ ಇರೋದ್ರಿಂದ ಅದನ್ನು ಹೊರಗಡೆ ಇಟ್ಟಾಗ 1/R1 + 1/R2 + 1/R3 × V = V/RP. ಸೊ ಎರಡೂ ಕಡೆ ಮಲ್ಟಿಪ್ಲೈ ಆಗ್ತಿರುವಂತಹ ವಿನ ಕ್ಯಾನ್ಸಲ್ ಮಾಡಿದಾಗ ಐ ವಿಲ್ ಗೆಟ್ 1/R1 + 1/R2 + 1/R3 = 1/RP. ಸೊ ಐ ಕ್ಯಾನ್ ಸೇ ದ್ಯಾಟ್ equivalent resistance of the resistance in parallel is 1/RP = 1/R1 + 1/R2 + 1/R3. Friends, I think you have understood up to combination of resistance. Next video alli ನಾವು what is electric power, heating effect of electric current, Joule's law of heating ಮತ್ತು practical applications of heating effect of electric current ಅನ್ನು ನೋಡೋಣಂತೆ. I hope you enjoyed the video. Thank you.